ಸಾಮಾಜಿಕ ಸಾಧನ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷದ ಅಪರಾಧಗಳ ಪ್ರತಿಬಂಧಕ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾದಿಗಳು ಹೌದು ಸಲ್ಲಿಸಬೇಕು. ದ್ವೇಷ ಭಾಷಣಕ್ಕೆ ಶಿಕ್ಷೆಯನ್ನು ವಿಧಿಸಲು ಅವಕಾಶ ಕಲ್ಪಿಸುವ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ಮತ್ತು ನಿಯಂತ್ರಣಕ ವಿಧೇಯಕವನ್ನ ವಿರೋಧ ಪಕ್ಷಗಳ ವಿರೋಧದ ನಡುವೆಯೂ ಕೂಡ ವಿಧಾನಸಭೆಯಲ್ಲಿ ಇವತ್ತು ಬಿಲ್ ಅನ್ನು ಮಂಡನೆ ಮಾಡಲಾಗಿದೆ. ಪ್ರಶ್ನೋತ್ತರ ಕಲಾಪದ ನಂತರ ಗೃಹ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರು 2025ನೇ ಸಾಲಿನ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ಮತ್ತು ನಿಯಂತ್ರಣ ವಿಧೇಯಕವನ್ನ ಮಂಡನೆ ಮಾಡಿದ್ದಾರೆ. ವಿಧೇಯಕ ಮಂಡನೆಗೆ ಸಭಾಧ್ಯಕ್ಷರು ಸದನದ ಅನುಮತಿ ಕೋರಿದಾಗ ಆ ಸಂದರ್ಭದಲ್ಲಿ ಪ್ರತಿಪಕ್ಷದ ಸದಸ್ಯರು ಬೇಡ ಬೇಡ ಎಂದು ಈ ವಿಧೇಯಕ ಬೇಡವೇ ಬೇಡ ಅಂತೇಳಿ ಘೋಷಣೆ ಕೂಗ್ತಾ ಇರುವಂತಹ ಸಂದರ್ಭದ ದೃಶ್ಯವನ್ನು ನೀವಿಲ್ಲಿ ಗಮನಿಸ್ತಾ ಇದ್ವಿ. ಇನ್ನು ಪ್ರತಿಪಕ್ಷಗಳ ವಿರೋಧದ ನಡುವೆ ಕೂಡ ಸಭಾಧ್ಯಕ್ಷ ಯುಟಿ ಖಾದರ್ ಅವರು ಧ್ವನಿ ಮತದಿಂದ ವಿಧೇಯಕವನ್ನ ಮಂಡಿಸಲಾಗಿದೆ ಅಂತೇಳಿ ಘೋಷಣೆಯನ್ನ ಕೂಡ ಮಾಡಿದ್ದಾರೆ. ನೋಡಿ, ಈ ವಿಧೇಯಕದ ಪ್ರಕಾರ ವ್ಯಕ್ತಿಗಳ ಈ ಸಮೂಹ ಸಂಸ್ಥೆಗಳ ವಿರುದ್ಧದ ಸಮಾಜದಲ್ಲಿ ಸಾಮರಸ್ಯ ದ್ವೇಷವನ್ನ ಉಂಟು ಮಾಡುವಂತ ದ್ವೇಷ ಭಾಷಣವನ್ನ ಮಾಡುವಂತಿಲ್ಲ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಚಂದ್ರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರು, ಇವತ್ತು ವಿರೋಧದ ನಡುವೆ ಕೂಡ ಈ ಬಿಲ್ ಅನ್ನ ಮಂಡನೆ ಮಾಡಲಾಗಿದೆ, ಮಾಹಿತಿ ಕೊಡೋದಾದ್ರೆ ಚಂದ್ರು. ನಾಗೇಂದ್ರ ಬಾಬು, ಖಂಡಿತವಾಗ್ಲು ಈಗಾಗಲೇ ವಿಧಾನ ಚಳಿಗಾಲದ ಅಧಿವೇಶನದಲ್ಲಿ ಒಂದಷ್ಟು ಬಿಲ್ಗಳನ್ನ ತಂದಿರತಕ್ಕಂತ ರಾಜ್ಯ ಸರ್ಕಾರ, ಅದರಲ್ಲಿ ಪ್ರಮುಖವಾಗಿ ದ್ವೇಷದ ಭಾಷಣದ ವಿಚಾರಕ್ಕೆ ಸಂಬಂಧಪಟ್ಟಂತ ಬಿಲ್ ಅನ್ನ ಕೂಡ ಇವತ್ತು ಮಂಡನೆಯನ್ನ ಮಾಡಿರ್ತಕ್ಕಂಥದ್ದು. ಸೊ ಈ ವಿಚಾರವಾಗಿ ಬಿಜೆಪಿ ಬಹಳಷ್ಟು ವಿರೋಧವನ್ನ ವ್ಯಕ್ತಪಡಿಸಿದೆ. ಆದ್ರೆ ಈ ಒಂದು ಬಿಲ್ ಇನ್ನೂ ಚರ್ಚೆಗೆ ಬಂದಿಲ್ಲ. ಪ್ರಮುಖ ಕಾರಣ ಅಂತಂದ್ರೆ ದ್ವೇಷ ಭಾಷಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳನ್ನ ಇಲ್ಲಿ ಸರ್ಕಾರ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಜಾತಿ, ಧರ್ಮ, ಲಿಂಗ ಮತ್ತು ಬಣ್ಣ, ಹಾಗೆ ಜೊತೆಗೆ ಈ ಟ್ರೈಬಲ್ಸ್ ಅನ್ನುವಂಥ ವಿಚಾರಗಳು ಕೂಡ ಸೇರಿದಂತೆ 9 ಪ್ರಮುಖ ಅಂಶಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಯಾವುದೇ ರೀತಿಯ ಚರ್ಚೆ ಅಥವಾ ಆ ವ್ಯಕ್ತಿಯನ್ನ ಉದ್ದೇಶವಾಗಿ ಇಟ್ಕೊಂಡು ಅಥವಾ ಧರ್ಮದ ಉದ್ದೇಶವಾಗಿ ಇಟ್ಕೊಂಡು ಅಥವಾ ಜಾತಿಯ ವಿಚಾರವಾಗಿ ಇಟ್ಕೊಂಡು ಯಾವುದೇ ವ್ಯಕ್ತಿ ಭಾಷಣವನ್ನ ಮಾಡುವಂತದ್ದು ಅಥವಾ ಅದರ ಸಂಬಂಧಪಟ್ಟಂತೆ ಯಾವುದೇ ಪ್ರಚಾರವನ್ನ ಮಾಡುವಂತದ್ದು, ಈ ರೀತಿಯಾದಂತಹ ವಿಚಾರಗಳಿಗೆ ಕಡಿವಾಣವನ್ನ ಹಾಕುವಂತ ನಿಟ್ಟಿನಲ್ಲಿ ಈ ಬಿಲ್ ಅನ್ನ ತಂದಿದ್ದೇವೆ ಅನ್ನುವಂಥದ್ದು ಸರ್ಕಾರದ ವಾದ. ಆದ್ರೆ ಈ ವಿಚಾರದಲ್ಲಿ ಈಗಾಗಲೇ ಅನೇಕ ವಾಕ್ ಸ್ವಾತಂತ್ರ್ಯಕ್ಕೆ ಕಡಿವಾಣವನ್ನ ಹಾಕುವಂತ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಸರಿಯಲ್ಲ ಅನ್ನುವಂಥದ್ದು ಬಿಜೆಪಿಯ ವಾದ. ಜೊತೆಗೆ ದ್ವೇಷ ಭಾಷಣ ಅನ್ನುವಂಥದ್ದು ಯಾವ ರೀತಿಯಲ್ಲಿದೆ, ಈಗಾಗಲೇ ಸಂವಿಧಾನದಲ್ಲೂ ಕೂಡ ಉಲ್ಲೇಖ ಆಗಿರುವಂತೆ ಯಾವುದೇ ರೀತಿಯಾದಂತಹ ವ್ಯಕ್ತಿ ಕೆಟ್ಟದಾಗಿ ಮಾತನಾಡಿದ್ರೆ ಅಥವಾ ನಿಂದನೆಯನ್ನ ಮಾಡಿದ್ರೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ವಿರೋಧಿ ಭಾಷಣವನ್ನ ಮಾಡೋದಾದ್ರೆ ಅಲ್ಲಿ ಬಹಳಷ್ಟು ದೊಡ್ಡ ಕಡಿವಾಣವನ್ನ ಹಾಕ್ಲಿಕ್ಕೂ ಕೂಡ ಕಾನೂನು ಇದೆ. ಅದನ್ನು ಹೊರತುಪಡಿಸಿ ಈಗ ಪ್ರತ್ಯೇಕವಾದಂತಹ ಬಿಲ್ ಅವಶ್ಯಕತೆ ಏನಿದೆ ಅನ್ನುವಂಥದ್ದು ಬಿಜೆಪಿಯ ವಾದ. ಸೊ ಹೀಗಾಗಿ ಇವತ್ತು ಏನು ಈ ಬಿಲ್ ಅನ್ನ ಮಂಡನೆಯನ್ನ ಮಾಡಲಾಗಿದೆ, ಆ ಮಂಡನೆ ಚರ್ಚೆಗೆ ಬಂದಂತ ಸಂದರ್ಭದಲ್ಲಿ ಬಿಜೆಪಿ ಬಹಳಷ್ಟು ವಿರೋಧವನ್ನ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಸೊ ಈಗಾಗಲೇ ಬಿಜೆಪಿಯ ಹೈಕಮಾಂಡ್ ಗಮನಕ್ಕೂ ಕೂಡ ಈ ವಿಚಾರವನ್ನ ತೆಗೆದುಕೊಂಡು ಹೋಗಲಾಗಿರ್ತಕ್ಕಂಥದ್ದು. ಸೊ ಇದನ್ನು ಯಾವ ರೀತಿಯಾಗಿ ಟ್ಯಾಕಲ್ ಮಾಡಬೇಕು ಅನ್ನೋಂಥದ್ದು ಕೂಡ ನಿನ್ನೆ ನಡೆದಂತ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಚರ್ಚೆಯನ್ನ ಮಾಡಲಾಗಿದೆ. ಸೊ ಒಟ್ಟಾರೆಯಾಗಿ ಈ ಒಂದು ಬಿಲ್ ಅನ್ನ ವಿರೋಧಿಸಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಬಿಜೆಪಿಯ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಚರ್ಚೆ ಆಗಿದೆ. ಸೊ ಹೀಗಾಗಿ ಈ ಬಿಲ್ ನ ಪ್ರಮುಖ ಅಂಶವನ್ನ ನೋಡೋದಾದ್ರೆ, ಯಾವ ವ್ಯಕ್ತಿ ಈ ಒಂದು ಹೇಟ್ ಸ್ಪೀಚ್ ಅನ್ನ ಮಾಡ್ತಾನೆ, ಮೊದಲನೇ ಬಾರಿ 1 ವರ್ಷದಿಂದ 7 ವರ್ಷದವರೆಗೂ ಕೂಡ ಜೈಲು ಶಿಕ್ಷೆ ಜೊತೆಯಲ್ಲಿ 50,000 ದಂಡವನ್ನ ಹಾಕುವಂತದ್ದು. ಎರಡನೇ ದಾರಿ ಏನು ಈ ಒಂದು ದ್ವೇಷ ಭಾಷಣ ಮಾಡಿದ್ದೆ ಆದಲ್ಲಿ ಆತನಿಗೆ 3 ವರ್ಷದಿಂದ 10 ವರ್ಷಗಳ ಕಾಲ ಜೈಲು ಶಿಕ್ಷೆ, ಆನಂತರ 1 ಲಕ್ಷ ದಂಡವನ್ನು ಕೂಡ ಪ್ರಯೋಗಿಸುವಂತ ಒಂದು ಬಿಲ್ ನಲ್ಲಿ ಇರ್ತಕ್ಕಂಥದ್ದು. ಆಯಾ ಜಿಲ್ಲಾ ನ್ಯಾಯಾಧೀಶರೇ ಈ ಒಂದು ನಿರ್ಧಾರವನ್ನ ಮಾಡ್ತಾರೆ. ಹೌದು, ಈತ ಒಂದು ವೇಳೆ ಆ ರೀತಿಯಾದ ಭಾಷಣ ಇದೆ, ಹೌದು ಈತನ ಶಿಕ್ಷೆಗೆ ಗುರಿಪಡಿಸಬಹುದು ಅನ್ನುವಂತ ಎಲ್ಲಾ ನಿಟ್ಟಿನಲ್ಲೂ ಕೂಡ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ಪ್ರಮುಖ ವಿಚಾರ ಅಂತಂದ್ರೆ ಪೊಲೀಸರೇ ನೇರವಾಗಿ ಈ ಹೇಟ್ ಸ್ಪೀಚ್ಗೆ ಸಂಬಂಧ
ದ್ವೇಷ ಭಾಷಣಕ್ಕೆ ಶಿಕ್ಷೆಯನ್ನ ವಿಧಿಸಲು ಅವಕಾಶ ಕಲ್ಪಿಸುವ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ಮತ್ತು ನಿಯಂತ್ರಣಕ ವಿಧೇಯಕವನ್ನ ವಿರೋಧ ಪಕ್ಷಗಳ ವಿರೋಧದ ನಡುವೆಯೂ ಕೂಡ ವಿಧಾನಸಭೆಯಲ್ಲಿ ಇವತ್ತು ಬಿಲ್ ಅನ್ನು ಮಂಡನೆ ಮಾಡಲಾಗಿದೆ. ಪ್ರಶ್ನೋತ್ತರ ಕಲಾಪದ ನಂತರ ಗೃಹ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರು 2025ನೇ ಸಾಲಿನ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ಮತ್ತು ನಿಯಂತ್ರಣ ವಿಧೇಯಕವನ್ನ ಮಂಡನೆ ಮಾಡಿದ್ದಾರೆ. ವಿಧೇಯಕ ಮಂಡನೆಗೆ ಸಭಾಧ್ಯಕ್ಷರು ಸದನದ ಅನುಮತಿ ಕೋರಿದಾಗ ಆ ಸಂದರ್ಭದಲ್ಲಿ ಪ್ರತಿಪಕ್ಷದ ಸದಸ್ಯರು ಬೇಡ ಬೇಡ ಎಂದು ಈ ವಿಧೇಯಕ ಬೇಡವೇ ಬೇಡ ಅಂತೇಳಿ ಘೋಷಣೆ ಕೂಗ್ತಾ ಇರುವಂತಹ ಸಂದರ್ಭದ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ತಾ ಇದ್ವಿ. ಇನ್ನು ಪ್ರತಿಪಕ್ಷಗಳ ವಿರೋಧದ ನಡುವೆ ಕೂಡ ಸಭಾಧ್ಯಕ್ಷ ಯುಟಿ ಖಾದರ್ ಅವರು ಧ್ವನಿ ಮತದಿಂದ ವಿಧೇಯಕವನ್ನ ಮಂಡಿಸಲಾಗಿದೆ ಅಂತೇಳಿ ಘೋಷಣೆಯನ್ನ ಕೂಡ ಮಾಡಿದ್ದಾರೆ. ನೋಡಿ, ಈ ವಿಧೇಯಕದ ಪ್ರಕಾರ ವ್ಯಕ್ತಿಗಳ ಈ ಸಮೂಹ ಸಂಸ್ಥೆಗಳ ವಿರುದ್ಧದ ಸಮಾಜದಲ್ಲಿ ಸಾಮರಸ್ಯ ದ್ವೇಷವನ್ನ ಉಂಟು ಮಾಡುವಂತ ದ್ವೇಷ ಭಾಷಣವನ್ನ ಮಾಡುವಂತಿಲ್ಲ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಚಂದ್ರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರು, ಇವತ್ತು ವಿರೋಧದ ನಡುವೆ ಕೂಡ ಈ ಬಿಲ್ ಅನ್ನ ಮಂಡನೆ ಮಾಡಲಾಗಿದೆ, ಮಾಹಿತಿ ಕೊಡೋದಾದ್ರೆ ಚಂದ್ರು. ನಾಗೇಂದ್ರ ಬಾಬು, ಖಂಡಿತವಾಗ್ಲು ಈಗಾಗಲೇ ವಿಧಾನ ಚಳಿಗಾಲದ ಅಧಿವೇಶನದಲ್ಲಿ ಒಂದಷ್ಟು ಬಿಲ್ಗಳನ್ನ ತಂದಿರತಕ್ಕಂತ ರಾಜ್ಯ ಸರ್ಕಾರ, ಅದರಲ್ಲಿ ಪ್ರಮುಖವಾಗಿ ದ್ವೇಷದ ಭಾಷಣದ ವಿಚಾರಕ್ಕೆ ಸಂಬಂಧಪಟ್ಟಂತ ಬಿಲ್ ಅನ್ನ ಕೂಡ ಇವತ್ತು ಮಂಡನೆಯನ್ನ ಮಾಡಿರ್ತಕ್ಕಂಥದ್ದು. ಸೊ ಈ ವಿಚಾರವಾಗಿ ಬಿಜೆಪಿ ಬಹಳಷ್ಟು ವಿರೋಧವನ್ನ ವ್ಯಕ್ತಪಡಿಸಿದೆ. ಆದ್ರೆ ಈ ಒಂದು ಬಿಲ್ ಇನ್ನೂ ಚರ್ಚೆಗೆ ಬಂದಿಲ್ಲ. ಪ್ರಮುಖ ಕಾರಣ ಅಂತಂದ್ರೆ ದ್ವೇಷ ಭಾಷಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳನ್ನ ಇಲ್ಲಿ ಸರ್ಕಾರ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಜಾತಿ, ಧರ್ಮ, ಲಿಂಗ ಮತ್ತು ಬಣ್ಣ, ಹಾಗೆ ಜೊತೆಗೆ ಈ ಟ್ರೈಬಲ್ಸ್ ಅನ್ನುವಂಥ ವಿಚಾರಗಳು ಕೂಡ ಸೇರಿದಂತೆ 9 ಪ್ರಮುಖ ಅಂಶಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಯಾವುದೇ ರೀತಿಯ ಚರ್ಚೆ ಅಥವಾ ಆ ವ್ಯಕ್ತಿಯನ್ನ ಉದ್ದೇಶವಾಗಿ ಇಟ್ಕೊಂಡು ಅಥವಾ ಧರ್ಮದ ಉದ್ದೇಶವಾಗಿ ಇಟ್ಕೊಂಡು ಅಥವಾ ಜಾತಿಯ ವಿಚಾರವಾಗಿ ಇಟ್ಕೊಂಡು ಯಾವುದೇ ವ್ಯಕ್ತಿ ಭಾಷಣವನ್ನ ಮಾಡುವಂತದ್ದು ಅಥವಾ ಅದರ ಸಂಬಂಧಪಟ್ಟಂತೆ ಯಾವುದೇ ಪ್ರಚಾರವನ್ನ ಮಾಡುವಂತದ್ದು, ಈ ರೀತಿಯಾದಂತಹ ವಿಚಾರಗಳಿಗೆ ಕಡಿವಾಣವನ್ನ ಹಾಕುವಂತ ನಿಟ್ಟಿನಲ್ಲಿ ಈ ಬಿಲ್ ಅನ್ನ ತಂದಿದ್ದೇವೆ ಅನ್ನುವಂಥದ್ದು ಸರ್ಕಾರದ ವಾದ. ಆದ್ರೆ ಈ ವಿಚಾರದಲ್ಲಿ ಈಗಾಗಲೇ ಅನೇಕ ವಾಕ್ ಸ್ವಾತಂತ್ರ್ಯಕ್ಕೆ ಕಡಿವಾಣವನ್ನ ಹಾಕುವಂತ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಸರಿಯಲ್ಲ ಅನ್ನುವಂಥದ್ದು ಬಿಜೆಪಿಯ ವಾದ. ಜೊತೆಗೆ ದ್ವೇಷ ಭಾಷಣ ಅನ್ನುವಂಥದ್ದು ಯಾವ ರೀತಿಯಲ್ಲಿದೆ, ಈಗಾಗಲೇ ಸಂವಿಧಾನದಲ್ಲೂ ಕೂಡ ಉಲ್ಲೇಖ ಆಗಿರುವಂತೆ ಯಾವುದೇ ರೀತಿಯಾದಂತಹ ವ್ಯಕ್ತಿ ಕೆಟ್ಟದಾಗಿ ಮಾತನಾಡಿದ್ರೆ ಅಥವಾ ನಿಂದನೆಯನ್ನ ಮಾಡಿದ್ರೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ವಿರೋಧಿ ಭಾಷಣವನ್ನ ಮಾಡೋದಾದ್ರೆ ಅಲ್ಲಿ ಬಹಳಷ್ಟು ದೊಡ್ಡ ಕಡಿವಾಣವನ್ನ ಹಾಕ್ಲಿಕ್ಕೂ ಕೂಡ ಕಾನೂನು ಇದೆ. ಅದನ್ನು ಹೊರತುಪಡಿಸಿ ಈಗ ಪ್ರತ್ಯೇಕವಾದಂತಹ ಬಿಲ್ ಅವಶ್ಯಕತೆ ಏನಿದೆ ಅನ್ನುವಂಥದ್ದು ಬಿಜೆಪಿಯ ವಾದ. ಸೊ ಹೀಗಾಗಿ ಇವತ್ತು ಏನು ಈ ಬಿಲ್ ಅನ್ನ ಮಂಡನೆಯನ್ನ ಮಾಡಲಾಗಿದೆ, ಆ ಮಂಡನೆ ಚರ್ಚೆಗೆ ಬಂದಂತ ಸಂದರ್ಭದಲ್ಲಿ ಬಿಜೆಪಿ ಬಹಳಷ್ಟು ವಿರೋಧವನ್ನ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಸೊ ಈಗಾಗಲೇ ಬಿಜೆಪಿಯ ಹೈಕಮಾಂಡ್ ಗಮನಕ್ಕೂ ಕೂಡ ಈ ವಿಚಾರವನ್ನ ತೆಗೆದುಕೊಂಡು ಹೋಗಲಾಗಿರ್ತಕ್ಕಂಥದ್ದು. ಸೊ ಇದನ್ನು ಯಾವ ರೀತಿಯಾಗಿ ಟ್ಯಾಕಲ್ ಮಾಡಬೇಕು ಅನ್ನೋಂಥದ್ದು ಕೂಡ ನಿನ್ನೆ ನಡೆದಂತ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಚರ್ಚೆಯನ್ನ ಮಾಡಲಾಗಿದೆ. ಸೊ ಒಟ್ಟಾರೆಯಾಗಿ ಈ ಒಂದು ಬಿಲ್ ಅನ್ನ ವಿರೋಧಿಸಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಬಿಜೆಪಿಯ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಚರ್ಚೆ ಆಗಿದೆ. ಸೊ ಹೀಗಾಗಿ ಈ ಬಿಲ್ ನ ಪ್ರಮುಖ ಅಂಶವನ್ನ ನೋಡೋದಾದ್ರೆ, ಯಾವ ವ್ಯಕ್ತಿ ಈ ಒಂದು ಹೇಟ್ ಸ್ಪೀಚ್ ಅನ್ನ ಮಾಡ್ತಾನೆ, ಮೊದಲನೇ ಬಾರಿ 1 ವರ್ಷದಿಂದ 7 ವರ್ಷದವರೆಗೂ ಕೂಡ ಜೈಲು ಶಿಕ್ಷೆ ಜೊತೆಯಲ್ಲಿ 50,000 ದಂಡವನ್ನ ಹಾಕುವಂತದ್ದು. ಎರಡನೇ ದಾರಿ ಏನು ಈ ಒಂದು ದ್ವೇಷ ಭಾಷಣ ಮಾಡಿದ್ದೆ ಆದಲ್ಲಿ ಆತನಿಗೆ 3 ವರ್ಷದಿಂದ 10 ವರ್ಷಗಳ ಕಾಲ ಜೈಲು ಶಿಕ್ಷೆ, ಆನಂತರ 1 ಲಕ್ಷ ದಂಡವನ್ನು ಕೂಡ ಪ್ರಯೋಗಿಸುವಂತ ಒಂದು ಬಿಲ್ ನಲ್ಲಿ ಇರ್ತಕ್ಕಂಥದ್ದು. ಆಯಾ ಜಿಲ್ಲಾ ನ್ಯಾಯಾಧೀಶರೇ ಈ ಒಂದು ನಿರ್ಧಾರವನ್ನ ಮಾಡ್ತಾರೆ. ಹೌದು, ಈತ ಒಂದು ವೇಳೆ ಆ ರೀತಿಯಾದ ಭಾಷಣ ಇದೆ, ಹೌದು ಈತನ ಶಿಕ್ಷೆಗೆ ಗುರಿಪಡಿಸಬಹುದು ಅನ್ನುವಂತ ಎಲ್ಲಾ ನಿಟ್ಟಿನಲ್ಲೂ ಕೂಡ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ಪ್ರಮುಖ ವಿಚಾರ ಅಂತಂದ್ರೆ ಪೊಲೀಸರೇ ನೇರವಾಗಿ ಈ ಹೇಟ್ ಸ್ಪೀಚ್ಗೆ